ಇದ್ದೀರಿ, ಇದ್ದವ್ರಿಂದ ತೊಗೊಳ್ತಾ ಇದ್ದೀರಿ, ಅದು ನೀವು ಹೊಡ್ಕೊಳ್ತಾ ಇದ್ದೀರಿ, ಇಟ್ಕೊಳ್ತಾ ಇದ್ದೀರಿ. ಇವತ್ತು ಅಷ್ಟು ಸಾಕಷ್ಟು ಮಾಡ್ಕೊಳ್ರಿ. ಅದರ ಒಂದು ಮಠದ ಕೆಲಸ ಮಾಡಿದಂಗೆ ಅತ್ಯಂತ ಬಡ ಕುಟುಂಬಗಳಿಗೆ ಫ್ರೀ ಎಜುಕೇಷನ್ನ, ಅದರಲ್ಲೂ ಮುಖ್ಯವಾಗಿ ಪ್ರೊಫೆಷನಲ್ ಕೋರ್ಸ್ಗಳನ್ನು ಇವತ್ತು ಯಾವ ಬಡ ಮಕ್ಕಳು ಕೂಲಿಕಾರ ಮಕ್ಕಳು ಕಲಿಲಿಕ್ಕೆ ಸಾಧ್ಯ ಇಲ್ಲ. ಇದು ನಿಮಗೆ ಗೊತ್ತದ. ಇವತ್ತು MBBS ಏನಾದರೂ ಒಬ್ಬ ಕೂಲಿಕಾರನ ಮಗ, ಒಬ್ಬ ಚಪರಾಶಿ ಮಗ, ಒಬ್ಬ ಬಡನ ಮಗ ಕಲಿಲಿಕ್ಕೆ ಸಾಧ್ಯ ಇದನ್ನು. ಅವ್ನು ಎಷ್ಟು 100ಕ್ಕೆ 100 ಮಾರ್ಕ್ಸ್ ತೊಗೊಂಡ್ರು ಫೀಸ್ ತುಂಬೋಕ್ಕೆ ಸಾಧ್ಯ ಇದನ್ನು. ಸರ್ಕಾರ ಇಷ್ಟು ಮಟ್ಟಿಗೆ ಹೆಲ್ಪ್ ಮಾಡ್ತಾಯಿದ್ದಾವೆ. ಸರ್ಕಾರದ ಕೆಲಸ ಮಾಡೋದೇ ಸಹಕಾರ ಸಂಘಗಳಿದ್ದಾವೆ ನಮ್ಮಲ್ಲಿ. ಸಹಕಾರ ಸಂಘಗಳು ಹುಟ್ಟು ಹಾಕಿದ್ದೇ ಇದಲ್ಲೇ ಇಲ್ಲ. ಅದು ದುರಂತ ಏನಪ್ಪ ಅಂದ್ರೆ ಜಾತಿಗೊಂದು, ಧರ್ಮಕ್ಕೊಂದು, ಮತ್ತೆ ಅವಕ್ಕೊಂದು ಕೆಲವೊಂದು ಜನ ಕುಡ್ಕೊಂಡು ದುಡ್ಡಿದ್ದವ್ರು ಕುಡ್ಕೊಂಡು ಬಡ್ಡಿ ಆಡೋದಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಇದು ದುರಂತ. ಇವತ್ತು DCC ಬ್ಯಾಂಕ್ ಆಗಿದ್ದದ ಬಡ್ಡಿ ಆಡೋ ಕೇಂದ್ರ ಆದಂಗೆ ಆಗಿರೋದು. ಬಡ್ಡಿ ಆಡೋ ಕೇಂದ್ರ ಅಲ್ಲದು, ರೈತರಿಗೆ ಇರುವಂಥದ್ದು, ರೈತರಿಗೆ ಅನುಕೂಲ ಮಾಡಿಕೊಡುವಂಥದ್ದು. ಏನೋ ಸರ್ಕಾರ ಶೂನ್ಯ ಬಡ್ಡಿ ಅಂತ ಕೊಡ್ತಾರೆ, ಇವರು ಕೊಡೋದಿಲ್ಲ. ಅದನ್ನು ಸರ್ಕಾರ ಕೊಡ್ತದೆ, ಅದು ತುಂಬಿ ಕೊಡ್ತದೆ. ಅಂದರೆ DCC ಬ್ಯಾಂಕ್ ಇದೆ ದೊಡ್ಡ ಸ್ಥಾನದೊಳಗೆ. ಅಂದ್ರೆ ನಾನು ಕೇಳೋ ಉದ್ದೇಶ ಅದೇ ರೀತಿ ಕೇಳಿ ಸಾಕು ಸರ್ಕಾರಿ ಅನುಕೂಲಗಳಿಂದ ಮಾಡ್ಕೊಂಡದ್ದು ಕೇಳಿ ಇಲ್ಲ ಮಾಡ್ಕೊಂಡಿಲ್ವಾ? ಅದು ಬಂದ ಲಾಭವನ್ನು ನೀವು ಅಷ್ಟೇ ಯಾಕೆ ಹಂಚ್ಕೊಳ್ತೀರಿ? ಅದು ನಮ್ಮ ಸಮಾಜದೊಳಗೆ ಬಡವರೊಳಗೆ ಹಂಚ್ರಿ ಅಂತ ನಮ್ಮ ಉದ್ದೇಶ. ಶಾಲೆಗಳಿದ್ದಾವೆ ಸಾಕು, 317 ಶಾಲೆಗಳೇನೋ ಮಾಡಿದ್ರಿ, ಮತ್ತೇನೋ ಮಾಡಿದಿರಿ. ಅದನ್ನು ಸ್ವಲ್ಪ ಬಡವರಿಗಪ್ಪ ಫ್ರೀಯಾಗಿ, ಅಥವಾ ಒಂದು ದೊಡ್ಡ ಆಪರೇಷನ್ ಇರ್ತಪ್ಪ ಬಡವ್ರ ಮಕ್ಕಳಿಗೆ ಫ್ರೀಯಾಗಿ ಮಾಡುವಂಥದ್ದು. ಈಗ ನೋಡಿ ಗೌರ್ಮೆಂಟ್ ಕೊಟ್ಟಂಥ ಇದು ಸುಳ್ಳೇನು ಹೇಳ್ರಿ ನೋಡು, ಗೌರ್ಮೆಂಟ್ ಅನುಕೂಲ ಮಾಡಿದ. ಇಷ್ಟು ಟೆಂಟ್ ಹಾಕೋದಾಗಿದ್ದು, ಹಾರ್ಟ್ ಇದ್ದಾಯ್ತು, ಮತ್ತೆ ಕೊಟ್ಟಿರ್ತದೆ ದುಡ್ಡನ್ನು. ಮತ್ತೆ 23,000 50,000 ಮತ್ತೆ ಎಕ್ಸ್ಟ್ರಾ ಫೀ ತೊಗೋತೀರಿ ನೀವು, ಅಲ್ಲಿ ತುಂಬಿಸ್ಕೊತೀರಿ ಬಡವರಿಂದ. ಶ್ರೀಮಂತರು ಮಾಡ್ಕೊಳ್ರಿ, ಅನುಕೂಲ ಇರ್ತದೆ, ಕೊಡ್ತಾರೆ, ದೊಡ್ಡ ಮಾತಿಲ್ಲ. ಇಲ್ಲೇ ಮಲ್ಟಿ ಏನಪ್ಪ ಅಂತಂದ್ರೆ ಒಂದು ದವಾಖಾನೆಗಳು ಮಾಡಿಕೊಂಡು ಒಳ್ಳೆಯ ಆರೋಗ್ಯ ಕೊಡೋದು ಕೇಂದ್ರ ಮಾಡಿಕೊಂಡು ಬಡವರಿಗೆ ಅದ್ರ ಸಿಗೋದೇ ಇಲ್ಲ. ಸಿಕ್ಕರು ಸಹಿತ ಮತ್ತೆ 30,000 50,000 ಬದುಕೋದ ಕಷ್ಟ ಇವತ್ತು. ದುಡ್ಡು ತಿನ್ನೋಂಥ ಜನ ಎಷ್ಟು ಇಲ್ಲ ಇವತ್ತು. ಹೊಟ್ಟೆಗೆ ಒದ್ದಾಡೋಂಥ ಎಷ್ಟು ಜನ ಇಲ್ಲ. ಹೊಟ್ಟೆಗಾಯ್ತ ಮೈನ ಮಾಡ್ಕೊಳ್ಳೋಂಥ ಎಷ್ಟು ಜನ ಹೆಣ್ಮಕ್ಳಿಲ್ಲ ಇವತ್ತು ಬದುಕಿಗಾಗಿ. ಎಷ್ಟೋ ಜನ ಕಾಳರು ಯಾಕಾಗ್ತಾರೆ ಬಡತನಕ್ಕಾಗಿ. ದುಡ್ಡಿದ್ರೆ ಯಾಕೆ ಬಡವಾಗ್ತಾನೆ ರೀ? ಯಾವ ಹೆಣ್ಮಗಳು ಯಾಕೆ ಸೆರಗ ಹಾಸ್ತಾಳ? ಇದು ನಾವು ನೆನಪಿಸ್ಕೋಬೇಕಾಗಿದೆ. ಈ ದಿಸೆಯಲ್ಲೇ ನಮ್ಮ ಕೈಯಲ್ಲಿ ಇದು ವರ್ಕ್ ಮಾಡಬೇಕಾಗಿದೆ. ಇವತ್ತು ಮಾಡಬೇಕಾಗಿದೆ, ಭಾಳ ಜೋರು ಇರ್ತದೆ.